ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ರೈತರು ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕೈಗೆ ಬರಬೇಕಾದ ಹೊತ್ತಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಕಣ್ಣೆದುರೇ ಆ ಬೆಳೆ ನಾಶವಾಗ್ತಾ ಇರೋದನ್ನ ಕಂಡು ರೈತರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಕಳೆದ 1.5 ತಿಂಗಳಿನಿಂದ ಕೆಟ್ಟು ಬಿದ್ದಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹಲವು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಜೆಸ್ಕಾಂ ಅಧಿಕಾರಿಗಳು ದುರಸ್ತಿಗೆ ಮುಂದಾಗಿಲ್ಲ, ಸರಿಯಾಗಿ ಮಳೆ ಆಗ್ತಿಲ್ಲ. ಇದೆಲ್ಲ ಸಮಸ್ಯೆಯಿಂದ ಕೂಡ ಬೆಳೆ ನಾಶವಾಗ್ತಾ ಇದೆ ಅನ್ನುವಂಥ ಆಕ್ರೋಶ ರೈತರಿಂದ ವ್ಯಕ್ತವಾಗ್ತಾ ಇದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಲಬುರಗಿ ತಾಲೂಕಿನ ಕಲಹಂಗರಗ ಗ್ರಾಮದಲ್ಲಿ ಕಳೆದ 1.5 ತಿಂಗಳಿನಿಂದ ಟ್ರಾನ್ಸ್ಫಾರ್ಮರ್ ಕೆಟ್ಟು ಬಿದ್ದಿದ್ರು ಅದನ್ನ ದುರಸ್ತಿ ಮಾಡದಿರುವುದರಿಂದ ಹಲವು ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ವಿದ್ಯುತ್ ಇಲ್ಲದ ಕಾರಣ ಬೋರ್ವೆಲ್ ಮೋಟಾರ್ಗಳು ಕಾರ್ಯನಿರ್ವಹಿಸದೆ ಬೆಳೆಗಳಿಗೆ ನೀರುಣಿಸಲು ಸಾಧ್ಯವಾಗ್ತಾ ಇಲ್ಲ. ಸಾಲ ಮಾಡಿ ಬೆಳೆದ ಬದನೆಕಾಯಿ, ಬೆಂಡೆಕಾಯಿ, ಕೊತ್ತಂಬರಿ, ಮೆಂತೆ, ಪಾಲಕ್, ಈರುಳ್ಳಿ ಸೇರಿ ವಿವಿಧ ತರಕಾರಿ ಬೆಳೆಗಳು ನೀರಿನ ಕೊರತೆಯಿಂದ ಒಣಗಿ ನಾಶವಾಗಿವೆ. ಇದರಿಂದ ರೈತರಿಗೆ ಲಕ್ಷಾಂತರ ಆರ್ಥಿಕ ನಷ್ಟ ಉಂಟಾಗಿದೆ. ಬೆಂಡೆ ಅದ ರೀ, ಚವಳಿ ಅದ, ಅವರಿ ಅದ, ಕುಂಬಳ ಅದ ರೀ. ಹೀಗಾಗಿ ಟಿ.ಸಿ. ಸೊಟ್ಟ ಕಡೆಯಿಂದಾಗಿ ನಮ್ಮ 1.5 ತಿಂಗಳ ದಿನ ಆಯ್ತು ನೀರೇ ಇಲ್ಲ. ಅದಕ್ಕಾಗಿ ಎಲ್ಲ ಒಣಗಿ ನಿಂತಿದೆ. ಈಗ ಟಿ.ಸಿ. ಸುಟ್ಟು ಎಷ್ಟು ತಿಂಗಳಾಯ್ತು? ಯಾಕೆ ಏನಂತಾರೆ ಅಧಿಕಾರಿಗಳು? 1.5 ತಿಂಗಳಾಯ್ತು ರೀ. ಮತ್ತು ಯಾರ ಗಮನಕ್ಕೆ ತಂದಿರಿ ಇಲ್ಲಿ? ಎಲ್ಲರ ಗಮನಕ್ಕೆ ಕೊಟ್ಟಿದ್ದೀವಿ ರೀ. ಯಾರು ಏನದ ನಾಳೆ ಬರ್ತಾ ನಾಡ್ದು ಬರ್ತಾ ಇದೇ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮರ್ ದೋಷದಿಂದ ಕೃಷಿ ಚಟುವಟಿಕೆ ಮಾತ್ರವಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ರೈತರು, ಕೃಷಿ ಕಾರ್ಮಿಕರು ಹಾಗೂ ಜಾನುವಾರುಗಳಿಗೆ ನೀರು ಒದಗಿಸುವುದೇ ಸವಾಲಾಗಿದೆ. ಸಮೀಪದ ಬಾವಿಗಳಿಂದ ಬಿಂದಿಗೆಯಲ್ಲಿ ನೀರು ತಂದು ಜಮೀನಿಗೂ ಜಾನುವಾರುಗಳಿಗೂ ಪೂರೈಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವರು ಹಣ ಖರ್ಚು ಮಾಡಿ ಟ್ಯಾಂಕರ್ ಅಥವಾ ಕೂಲಿ ಕಾರ್ಮಿಕರ ಮೂಲಕ ನೀರು ತಂದು ಬೆಳೆ ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ರೈತರು ಆರೋಪಿಸ್ತಾ ಇದ್ದು, ತಕ್ಷಣ ಟ್ರಾನ್ಸ್ಫಾರ್ಮರ್ ದುರಸ್ತಿ ಮಾಡಿ ವಿದ್ಯುತ್ ಪೂರೈಕೆ ಪುನರಾರಂಭಿಸುವಂತೆ ಆಗ್ರಹಿಸಿದ್ದಾರೆ. ಆರಂಭವಾಗಿ ತಿಂಗಳು ಸಮೀಪಿಸಿದ್ರು ಸಹ ಇನ್ನೂ ಸಹ ವರುಣದೇವ ಕಲಬುರಗಿ ನಾಡಿನ ಮೇಲೆ ಕೃಪೆಯನ್ನು ತೋರಿಲ್ಲ. ಹೀಗಾಗಿ ತೊಗರಿ ಕಣಜ ಕಲಬುರಗಿಯ ಜನ ಈಗ ರೈತರು ಈಗ ಸಾಕಷ್ಟು ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು. ಒಂದು ಕಡೆ ಮಳೆ ಬಾರದೇನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಇನ್ನೊಂದು ಕಡೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ರೈತರು ಅಕ್ಷಯ ಸಹ ಕಂಗಾಲಾಗಿರುವಂಥದ್ದು. ನಾನು ಸದ್ಯ ಕಲಬುರಗಿ ತಾಲೂಕಿನ ಕಲಂಗರ ಗ್ರಾಮದಲ್ಲಿದ್ದೇನೆ. ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ಬೋದು, ರೈತರು ಟ್ರಾನ್ಸ್ಫಾರ್ಮರ್ ಕೆಟ್ಟು ಹೋದರಿಂದ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗದ ಕಾರಣದಿಂದಾಗಿ ಬೆಳೆಯಲಾಗದೆ ಬೆಳೆಯನ್ನು ಕಳೆದುಕೊಂಡು ಇದೀಗ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು. ಒಂದೆಡೆ ಮಳೆ ಕೊರತೆ, ಮತ್ತೊಂದೆಡೆ ವಿದ್ಯುತ್ ವ್ಯವಸ್ಥೆಯ ವೈಫಲ್ಯ. ಈ ಎರಡರ ನಡುವೆ ಅನ್ನದಾತನ ಬದುಕು ಅಕ್ಷರಶಃ ತತ್ತರಿಸಿದೆ. ಕಳೆದ 1.5 ತಿಂಗಳಿನಿಂದ ಟ್ರಾನ್ಸ್ಫಾರ್ಮರ್ ದುರಸ್ತಿಯಾಗದ ಕಾರಣ ಕಣ್ಣೆದುರೇ ಬೆಳೆ ನಾಶವಾಗ್ತಾ ಇರೋದನ್ನ ರೈತರು ಅಸಹಾಯಕರಾಗಿ ನೋಡ್ತಾ ಇದ್ದಾರೆ. ಇನ್ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರೆಯೇ ಎಂಬುದನ್ನ ಕಾದು ನೋಡಬೇಕಾಗಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.